ಕಲ್ಯಾಣ ಕರ್ನಾಟಕದಲ್ಲಿ ಮಂಜೂರಾದಂಥ ಹೊಸ ತಾಲೂಕುಗಳು 19. ಆದರೆ ಬಿಜೆಪಿಯವರ ಕಾಲದಲ್ಲಿ ಮಾಡದಂಥ ಕಟ್ಟಡಗಳು, ಮಂಜೂರಾದಂಥ ಕಟ್ಟಡಗಳು ಬರೀ 2. ನಾವು ಈಗ ಮಂಜೂರು ಮಾಡಿರ್ತಕ್ಕಂಥ ತಾಲೂಕುಗಳು 17. ಜೊತೆಗೆ ನಾಡ ಕಚೇರಿಗಳನ್ನು ಕೂಡ ಮಂಜೂರಾಗಿರ್ತಕ್ಕಂಥವು 92. ಕಲ್ಯಾಣ ಕರ್ನಾಟಕದಲ್ಲಿ 39. ಇದು ಮೊದಲನೇ ಹಂತ. ಎರಡನೇ ಹಂತದಲ್ಲಿ ತಯಾರಾಗಿರ್ತಕ್ಕಂಥವು 53. ಆದರೆ ಕಲ್ಯಾಣ ಕರ್ನಾಟಕದಲ್ಲಿ 25 ತಾಲೂಕುಗಳಲ್ಲಿ ನಾವು ನಾಡ ಕಚೇರಿಗಳನ್ನು, ಕಟ್ಟಡಗಳನ್ನು ಕಟ್ಟತಕ್ಕಂಥ ಮಂಜೂರಾತಿಯನ್ನು ಮಾಡಿದ್ದೇವೆ. ಇದನ್ನು ನಾನು ಅತ್ಯಂತ ಯಾಕೆ ಈ ಮಾತನ್ನು ಹೋಲಿಕೆ ಮಾಡ್ತಾ ಇದ್ದೀನಿ ಅಂತಂದರೆ, ಬಿ ಜೆ ಪಿಯವರು ಅಧಿಕಾರದಲ್ಲಿದ್ದಾಗ ಏನೂ ಮಾಡಲ್ಲ. ಅವರು ಬರೀ ಸುಳ್ಳು ಹೇಳ್ಕೊಂಡು ಅಪಪ್ರಚಾರ ಮಾಡಿ ಜನಗಳನ್ನು ತಪ್ಪು ದಾರಿಗೆ ಎಳೆದು ಅವರ ಕಾಲದಲ್ಲಿ ಬರೀ ಕೋಮುವಾದ, ಹಿಂದುತ್ವ ಇದನ್ನು ಮಾಡ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾರೆ. ಅದರಿಂದ ನಾವು ಕೃಷ್ಣ ಬೈರೇಗೌಡರ ನಾಯಕತ್ವದಲ್ಲಿ ಅನೇಕ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನು ಮುಂದೆನೂ ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.